ಎಲ್ರಿಗೂ ಜೈ ಆರ್ ಸಿ ಬ್ರಿ. ಅವ್ನು ಏನು ಮಾಡ್ತೀರಿ, ನಮ್ಮ ಹುಲಿಗಳು ಪಿಕ್ಸ್ ಇವತ್ತಿನ ಮ್ಯಾಚ್ ಗೆದಿಬೇಕೆ ಅಂತ ಅವ್ನು ವಿಚಾರ ಇಟ್ಕೊಳಕ್ಕೆ ಬಂದೀವ್ರಿ. ಏನು ಮಾಡ್ತಿರೋ ನಾವು ಮಳೆ ಬತ್ರಿ 2 ಗಂಟೆ ಸತತವಾಗಿ ಅವನು ಜರಾಬಿ ಕಟ್ಟಿರಾರ್ದೆ ಮಳೆ ಬತ್ತು. ಅವನ 7:30 ಸ್ಟಾರ್ಟ್ ಆಯ್ತಿತ್ರಿ ನಮ್ಮದು ಮ್ಯಾಚ್. ಏನು ಮಾಡ್ತಿರೋ 7:30 ಸ್ಟಾರ್ಟ್ ಆಗಿದೆ ಮಳೆ 9:30 ತನಕ ಗುದ್ದದೆ ಅವನ ಅದು ಮಳೆ ಬಂದಕ್ಕೆ ಅವನು ಒಟ್ಟು ಸತ್ಯನಾಶ ಹೋಯ್ತು ನೋಡ್ರಿ ಅವನು. ಆ ನಂತರ ಟಾಸ್ ಬಿತ್ತರಪ್ಪ 9:40 9:30 ಟಾಸ್ ಹಾರಿಸ್ದ್ರಿ. ಟಾಸ್ ಹಾರ್ಸನ ಮತ್ತೇನು ಪಂಜಾಬ್ ಗೆದ್ದಿರಪ್ಪ ಟಾಸ್ ಮೇಲೆ ಮೇನ್ ಡಿಫೆಂಡ್ ಇತ್ತು ರೀ. ಏನು ಮಾಡ್ತೀರಿ ಟಾಸ್ ಪಂಜಾಬ್ ಗೆದ್ದು ಅಲ್ಲೇ ಹೋಯ್ತಿರಿ ಅವ್ನು ಮ್ಯಾಚ್. ಯಾಕಪ್ಪ ಅಂತಂದ್ರೆ ಅದು ಮಳೆ ಬಂದಕ್ಕೆ ಒಟ್ಟುಗುಟ್ಟು ಪಿಚ್ ಹಸಿಯಾಗಿರ್ತದೆ ರೀ. ನೀವೇ ನೋಡ್ರಿ. ಯಾಕಪ್ಪ ಅಂದ್ರೆ ಕಣ್ಣಿಲೆ ನಾ ಏನು ಹೇಳೋಕೆ ಏನಾಗಲ್ಲ ರೀ. ಯಾಕಪ್ಪ ಅಂದ್ರೆ ನಮ್ಮ ಹುಲಿಗಳು ಎಟ್ಟು ಟಿಣ್ಕೆತ್ ಕೊಟ್ಟು ಹೊಡೆದ್ರು ನಾವು ಒಟ್ಟ ಬಾಲೆ ಮುಂದೆ ಹೋಗೋದಲ್ರಿ. ಅವನು ಎಲ್ಲಿ ಬಿದ್ದಿರ್ತ ಅಲ್ಲೇ ಟುಬಕಂಕಿ ಒಳಗೆ ಕೆಸರಾಗೆ ಬಿದ್ದಂಗೆ ಆಗಿ ಆಲೋತಿತ್ತದು ಬಾಲಿ. ಏನು ಮಾಡ್ತೀರಿ ಅದು ಮಳೆ ಇಟ್ಟು ಬರೋದಿಲ್ಲ. ಅವತ್ತು ಮಳೆ ಬಂದಿರಪ್ಪ ಅಂತ ಅದು ಬ್ಯಾರಿನ ಲೆಕ್ಕ ಐತ್ರಿ. ಅವತ್ತು ಪಿಕ್ಸ್ ನಮ್ಮ ಹುಲಿಗಳು ಗ್ಯಾರಂಟಿ ಹೊಡ್ಕೊಂಡು ಹೋಗ್ತೀವ್ರಿ. ಏನು ಮಾಡ್ತೀರಿ ನಾವು ನೋಡ್ರಿ. ನಾವು ಮ್ಯಾಚ್ ಸೋಲಕ್ಕೆ ಕಾರಣ ಎಲ್ಲಪ್ಪ ಅಂತಂದ್ರೆ ಅದು ಎಸ್ ದಯಾಳ್ ಅವರು ಕ್ಯಾಚ್ ಇಟ್ಟು ಬಿಡೋದಿದ್ದಿಲ್ರಿಪ್ಪ. ಅವನು ಕ್ಯಾಚ್ ಬಿಟ್ಟರು ಮತ್ತೇನು ಅದು ಕ್ಯಾಚ್ ಹೊಡೋ ಮ್ಯಾಚ್ ಹಾರೋ ಅಂದಂಗೆ ಐತ್ರಿ ಇವತ್ತಿನ ಮ್ಯಾಚ್. ಅವನು ಏನು ಮಾಡ್ತೀರಿ. ಮತ್ತು ಅದು ಕುರ್ನಾಲ್ ಪಾಂಡ್ಯ ಅವರು ಫಸ್ಟ್ ಓವರ್ 2ನೇ ಬಾಲ್ 3ನೇ ಬಾಲ್ ರನ್ಔಟ್ ಆಗ್ತಿರಿ. ಅದು ಕರೆಕ್ಟ್ ಅವ್ರಿಗೆ ಕೈಯಾಗ ಬಾಲ್ ಸಿಗಲ್ರಿ. ಬಾಲ್ ಸಿಕ್ಕಿತ್ತಪ್ಪ ಅಂತ ನಾವು ಆರ್ಯಾನ ಯಾವುದದು ಪ್ರಿಪ್ರೇಷನ್ ಎರಡರೊಳಗೆ ಯಾವ್ದಾರ ಒಂದು ರನ್ಔಟ್ ಆಗ್ತಿತ್ತು ರೀ. ನಾವು ಏನು ಮಾಡ್ತೀರಿ 2 ವಿಕೆಟ್ ಹೋಗ್ಯವಪ್ಪ ಅಂತಂದ್ರೆ ಮುಂದೆ ನಾವು ಹುಲಿಗಳು ಹೆಂಗಾಗಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತೀರಿ. ಭುವನೇಶ್ವರ್ ಕುಮಾರ್ ಅವರು ಮತ್ತು ಹೆಜಲ್ವುಡ್ ಅವರು ಹೆಂಗಾಗಿ ಆರಾಮ್ ವಿಕೆಟ್ ತೆಗಿತಿದ್ರು. ಏನು ಮಾಡ್ತಿರೋ ವಿಕೆಟೇ ಹೋಗೋ ತಯಾರಿಲ್ಲ. ಇವರು ಗುದ್ದೋದು ಇವತ್ತಿನ ಮ್ಯಾಚ್ ಏನು ಮಾಡ್ತಿರೋ ಖಜಿಲಾಗಿಬಿಟ್ಟಿದ್ರು. ಬರೇ ನಮ್ಮ ಹುಲಿಗಳು ನೋಡ್ರಿ. ನಾವು ಬರೇ 60-70 ರನ್ ಹಾಕ್ತೀವ್ರಿ. ನಮ್ಮ ಹುಲಿ ರೀ ಟೀಮ್ ಡೇವಿಡ್ ಅವರು ಭಾರಿ ಬ್ಯಾಟಿಂಗ್ ಆಡಿದಾರಪ್ಪ ನೋಡ್ರಿ. 26 ಬಾಲಿಗೆ 50 ರನ್ ಹೊಡೆದ್ರಿ. ಭಾರಿ ಬ್ಯಾಟಿಂಗ್ ಆಡಿದಾರಪ್ಪ. ಮತ್ತು ನೋಡ್ರಿ ಈ ಕಡೆ ಕ್ಯಾಚ್ನು ಭಾರಿ ಹಿಡಿದ್ರಿ. 2 ಕ್ಯಾಚ್ ಹಿಡಿದ್ರು. ಭಾರಿ ಕ್ಯಾಚ್ ಹಿಡಿದ್ರು ನೋಡ್ರಿ. ಈ ಕಡೆ ನಮ್ದು ಬ್ಯಾಟಿಂಗ್ ಭಾರಿ ಎಲ್ಲಿ ಆಯ್ತಪ್ಪ ಅಂತಂದ್ರೆ ಫೀಲ್ ಸಾಲ್ಟ್ ಅವ್ರು ನೋಡ್ರಿ. ಈ ಕಡೆ ಫಸ್ಟ್ ಬರ್ನೇ 4 ಹೊಡೆದ್ರು. 4 ಹೊಡೆನ ಮತ್ತೆ ಆನಂತರ ಪಾಪ ಅವ್ರು ಔಟ್ ಆದ್ರಿ. ಔಟ್ ಆಗನ ಈ ಕಡೆ ಇದು ಪಟ್ಟಿದಾರ್ ಅವ್ರು ಬಂದ್ರಿ. ಪಟ್ಟಿದಾರ್ ಅವರು ಭೀ ಸರಿಯಾಗಿ ಆಡೋಗತ್ತಿರು. ಏನು ಮಾಡ್ತೀರಿ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಔಟ್ ಆದರು. ಕಿಂಗ್ ಕೊಹ್ಲಿ ಅವ್ರು ಔಟ್ ಆಗನ ಆನಂತರ ಲಿವಿಂಗ್ಸ್ಟನ್ ರೀ ಅವ್ರದ್ದು ಸ್ವಲ್ಪ ಬ್ಯಾಟಿಂಗ್ ಕುಂಡ್ರಲ್ಲಾಗ್ಯದ್ರಿ. ಅವ್ರದ್ದು ಬ್ಯಾಟಿಂಗ್ ಕೂತಪ್ಪ ಅಂದ್ರೆ ಅವ್ರದ್ದು ಏನದು ಗಾರ್ಡನ್ದಾಗ ಹುಲ್ಲುಗಳು ಬೆಳಿತಾವ್ರಿ. ಅವು ಹುಲ್ಲೇ ಕಿತ್ಕೊಂಡು ಹಾರ್ತಾವ್ರಿ. ಅವ್ರು ಆಡ ಪೋರ್ಸಿ ಅಷ್ಟು ಡೇಂಜರ್ ಬ್ಯಾಟಿಂಗ್ ಆಡ್ತಾರೆ. ಏನು ಮಾಡ್ತೀರಿ ಪಾಪ ಅವ್ರದ್ದು ಬ್ಯಾಟಿಂಗ್ ಇಟ್ಟು ಕಂಡ್ರಲ್ಲಾಗ್ಯದ. ಬ್ಯಾಟಿಂಗ್ ಕೂತಪ್ಪ ಅಂದ್ರೆ ಅವು ಬಾಲಿಂಗ್ ಹಾಕೋನೇ ಕಲ್ಪನೆ ಮಾಡ್ಕೊಳಲ್ರಿ. ನಾ ಇಂಥ ಥರ್ಡ್ ಕ್ಲಾಸ್ ಬಾಲಿಂಗ್ ಹಾಕ್ತೀನಿ ಅದಕ್ಕೆ ಅವರು ವಿಚಾರ ಮಾಡ್ತಾರೆ. ಅಷ್ಟು ಡೇಂಜರ್ ಬ್ಯಾಟಿಂಗ್ ಆಡ್ತೈತ್ರಿ ಅದು ಹುಲಿ. ಗುದ್ದು ಅಂದ್ರೆ ಅದು ಕಡಿಗೆ ಒಂದೊಂದೊಂದು ಬಾಲ್ ಅದು ಅವ್ರು ಬ್ಯಾಟಿಂಗ್ ಆಡೋಕತ್ತಿರಪ್ಪ ಅಂತ ಅವ್ರು ಬ್ಯಾಟಿಂಗ್ ಕೂತಪ್ಪ ಅಂದ್ರೆ ಅದು ಬಾಲಿಂದ ಬಾಕ್ಸ್ ತೊಗೊಂಬರ್ಬೇಕ್ರಿ. ಅಷ್ಟು ಡೇಂಜರ್ ಬ್ಯಾಟಿಂಗ್ ಆಡ್ತೈತ್ರಿ ಅದು ಹುಲಿ. ಏನು ಮಾಡ್ತೀರಿ ಪಾಪ ಅವ್ರು ಬ್ಯಾಟಿಂಗ್ ಇಟ್ಕೊಂಡ್ರಲ್ಲಾಗ್ಯದ. ಇವತ್ತು ನಮ್ದು ಹಂತೊಳಗೆ ನಮ್ಮ ಹುಲಿ ಒಳಗೆ ತೊಂದರೆ ನಮ್ಮ ಕರ್ನಾಟಕದ ಹುಲಿ ರಾಯಚೂರು ಹುಡುಗ ಮನೋಜ್ ಭಾಂಡಿಗೆ ಅವರು ಪಾಪ ಈಗ ನೋಡ್ರಿ ಫಸ್ಟ್ ಬರ್ನಿ ನಾನು ಹೆಂಗೆ ಆಡೋಕ್ಕಾಗ ಹೇಳ್ರಿ. ಪಾಪ ಅವರಿಟ್ಟು ಆಡಲಿಲ್ಲ. ಬರೀ 1 ರನ್ ಹೊಡೋಕ್ಕೆ ಪಾಪ ಅವ್ರು ಔಟ್ ಆದರು. ಮತ್ತು ಈ ಕಡೆ ಕುರ್ನಾಲ್ ಪಾಂಡ್ಯ ಅವ್ರನ್ನೂ ಬಂದರು, ಅವರು ಭೀ ಔಟ್ ಆದರು. ಆನಂತರ ಭುವನೇಶ್ವರ್ ಕುಮಾರ್ ಅವ್ರನ್ನೂ ಬಂದ್ರಪ್ಪ, ಅವರು ಭೀ ಔಟ್ ಆದರು. ನಮ್ಮ ಹುಲಿ ಟೀಮ್ ಡೇವಿಡ್ ಅವ್ರು ನಿತ್ತಾಡಿದ್ರಿ. ಭಾರಿ ಬ್ಯಾಟಿಂಗ್ ಆಡಿದ್ರು. 26 ಬಾಲಿಗೆ 50 ರನ್ ಹೊಡೆದಕ್ಕೆ ಭಾರಿ ಬ್ಯಾಟಿಂಗ್ ಆಡಿದ್ರು. ಈ ಕಡೆ ಇವು ಪಂಜಾಬ್ದು ಬಂದಿರಪ್ಪ. ಪಂಜಾಬ್ ನೋಡ್ರಿ ಅವ್ರು ಭೀ ವಿಕೆಟ್ ಹೋದ್ರಿ. ಅದು ಆರ್ಯ ಮತ್ತು ಪ್ರಭ್ ಸಿಮ್ರನ್ ಅವ್ರದ್ದು ವಿಕೆಟ್ ಹೋಯ್ತ್ರಿ. ವಿಕೆಟ್ ಹೋಗೋಣ ಮೆತ್ತಲ್ಲಿ ಮ್ಯಾಚ್ ನಮ್ಮ ಕಡೆ ತಿರುಗುತ್ತಪ್ಪ ಅದಕ್ಕೆ ನಾನು ಅನ್ಕೊಂಡಿದ್ರಿ. ಯಾಕಪ್ಪ ತಿರುಗಿತ್ರಿ ಆಲ್ಮೋಸ್ಟ್. ಏನು ಮಾಡ್ತೀರಿ ಕ್ಯಾಚ್ ಇಟ್ಟು ಬಿಟ್ಟು ನಮ್ಮ ಹುಲಿಗಳು ಶ್ರೇಯಸ್ ಅಯ್ಯರ್ ಅವ್ರನ್ನ ಔಟ್ ಆದರು. ಅಯ್ಯರ್ ಅವ್ರು ಔಟ್ ಆಗೋಣ ಆನಂತರ ಅದು ವದೇರ ಅವನು ಮುಳ್ಳಾಗಿ ಕಾಡ್ಬಿಟ್ಟನ್ರಿ ಮಗ ಒಯ್ದು. ಅವನೇ ಮ್ಯಾಚ್ ಮುಗಿಲಿಕ್ಕೆ ಕಾರಣಪ್ಪ ಅಂತಂದ್ರೆ ಅವನೇ ರೀ. ಅವನು ವದೇರ ಭಾರಿ ಬ್ಯಾಟಿಂಗ್ ಆಡ್ದನ್ರಿ. ಅವನು ಬ್ಯಾಟ್ ಆಡಿಕೆ ಆನಂತರ ಅದು ಇನ್ನೊಂದು ಪ್ಲೇಯರ್ ಯಾವುದ್ರಿಪ್ಪ ಅದು ಮಾರ್ಕಸ್ ಸ್ಟೋಯ್ನಿಸ್ ಅದಿಟ್ಟು ಲಾಸ್ಟ್ 6 ಹೊಡೆದಕ್ಕೆ ಅವನು ಮ್ಯಾಚ್ ದಂಡಿ ಹಚ್ಚಿಬಿಟ್ರು ನೋಡ್ರಿ. ನಮಗೆ ಏನು ಇಂಥವು ಏನು ಅಂಜಾಲ ಅಳಕಲ್ಲ. ನಮ್ಗೆ ನೋಡ್ರಿ 17 ವರ್ಷ ಐತ್ರಿ ನಾವು ಇದೇ ನೋಡ್ಕೊತ ಹೊಂಟಿದ್ವಿ. ನಾವು ಇದೊಂದು ವರ್ಷ ಹೊಯ್ಕೋತ ಹೋಗೋಣ ಏನಾಯ್ತು ಹೇಳ್ರಿ. ಆದ್ರೆ ನಮ್ದು ಏನು ಬೇಜಾರಪ್ಪ ಅಂತಂದ್ರೆ ನಮ್ಮದು RCBದು ಏನು ಹೋಮ್ ಪಿಚ್ ಒಳಗೆ 3 ಮ್ಯಾಚ್ ಸೋತೀವ್ರಿ.
ಒಂದು ಗುಜರಾತ್ ಸಂಗಟ, ಡೆಲ್ಲಿ ಸಂಗಟ, ಇವತ್ತು ಪಂಜಾಬ್ ಸಂಗಟ ಸೋತು ಬಿಟ್ಟು ನೋಡ್ರಿ. ಇದು ನಮ್ದು RCB ಮ್ಯಾಚ್ ಇದ್ದಾಳೆ ಅವಿಯನ್ಕೆ ಟಿಕೆಟ್ ಇಡ್ತಾರೆ, 6,000 10,000 ಟಿಕೆಟ್ ಇಡ್ತಾರೆ. ಪಾಪ ನಮ್ದು RCB ಅಭಿಮಾನಿಗಳು ಅಷ್ಟು ಟಿಕೆಟ್ ಕೊಡಕ್ಕೆ ನೋಡಕ್ಕೆ ಬಂದಿರ್ತಾರೆ. ಆದ್ರೆ ಇವತ್ತು ನಮ್ಮದು ಪ್ಲೇಯರ್ಗಳದ್ದು ಏನು ತಪ್ಪಿಲ್ರಿ, ಅದು ಮಳಿದ ಇಟ್ಟು ತಪ್ಪದು. ಯಾಕಪ್ಪ ಅಂದ್ರೆ ಈಗ ನೋಡ್ರಿ 14 ಓವರಿಂದ ಮ್ಯಾಚ್ ಇರ್ತೈತಿ ರೀ. ನಮ್ಮ ಇವು ಪ್ಲೇಯರ್ಗಳು ಈಗ ಯಾರು ಬೇಡ್ರಿ ಬರೀ ಓವರ್ ಕಮ್ಮವಪ್ಪ ಒಂಜರ ಎತ್ತ ಆಡ್ಬೇಕನ್ನೋದೇ ವಿಚಾರ ಇರ್ತೈತಿ ರೀ. ಅವ್ರು ಎತ್ತ ಆಡೋಕೆ ಹೋದ್ರು ವಿಕೆಟ್ ಆಯಿತು, ಏನು ಮಾಡ್ತಿರೋ ಅದು ನಸೀಬ್ತು ಗಾಂಡು ಹೋಯ್ತು ಪಾಂಡು ಕ್ಯಾಕರೆಗೆ ಅಂದಂಗೆ ಐತ್ರಿ. ಇವತ್ತು ಲೆಕ್ಕ ಇರಲಿ, ಇವತ್ತು ಗೆದ್ದು ನೋಡ್ರಿ ಪಿಕ್ಸ್ ನೀವಂತೂ ಬರೆದಿಟ್ಟುಕೋರಿ. ನೆಕ್ಸ್ಟ್ ಮ್ಯಾಚ್ ಇವ್ರ ಸಂಗಟ ಐತ್ರಿ. ಬರೀ ನಾಳೆ ಒಂದೇ ದಿನ ಗ್ಯಾಪ್ ಐತ್ರಿ. ಹಳೆ ಮಧ್ಯಾಹ್ನ ಮ್ಯಾಚ್ ಐತ್ರಿ, ಇವರು ಪಂಜಾಬ್ ಸಂಗಟ ಐತಿ. ಹಳೆಗಂತೂ ಪಿಕ್ಸ್ ನಮ್ಮ ಹುಲಿಗಳು ರಿವೆನ್ಸ್ ತಕ್ಕೋತಾವ. ಯಾಕಪ್ಪ ಅಂತಂದ್ರೆ ಮನಿ ಒಳಗೆ ಇರತ್ತ ಕಟ್ಟೆ ನಮಗೆ ಅವ್ವಪ್ಪ ಬೈತಾರ್ರಿ. ಮನಿ ಒಳಗೆ ಏನೂ ನಮ್ದು ಆಟ ನಡೆಯಲ್ರಿ. ಮನಿ ಬಿಟ್ಟು ಹೊರಗೆ ಹೋದೆ ಅಂತ ತಿಳ್ಕೊರಿ, ದನ್ನು ಕೊಡ್ದಂಗೆ ಹೊಡ್ಯಾದು ಮ್ಯಾಚ್ ಗೆದ್ಕೊಂಡು ಬರೋದು. ಇದಂತೂ ನಮ್ದು ವಿಚಾರ ಐತ್ರಿ. ನಾವು ಯಾಕಪ್ಪ ಅಂತಂದ್ರೆ ನಾವು ಇನ್ನೂ ಒಂದು ಮನವಿ ಮಾಡ್ಕೋತೇವ್ರಿ ಇವ್ರಿಗೆ BCCI ಇದ್ದವ್ರಿಗೆ. ಇವು ಇನ್ನೂ 4 ಮ್ಯಾಚ್ ಅದಾವ್ರಪ್ಪ ನಮ್ಮ ಹೋಮ್ ಪಿಚ್ ಒಳಗೆ, ಒಟ್ಟು ಕೊಟ್ಟು ಬೇರೆ ಹೋಮ್ ಪಿಚ್ ಒಳಗೆ ಹಾಕಿಬಿಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಹುಲಿಗಳು ಒಂದು ಮ್ಯಾಚ್ ಗೆದ್ದಾಗ್ಯಾವ್ರಿ. ಏನು ಮಾಡ್ತಿರೋ ನಾವು ಬೇರೆ ಹೋಮ್ ಪಿಚ್ ಒಳಗೆ ಇಟ್ರಪ್ಪ ಅಂದ್ರೆ ಒಟ್ಟು ಕೊಟ್ಟು ಮ್ಯಾಚ್ ಗೆದ್ಕೊಂಡಿಕ್ಕೆ ನಮ್ಮ ಹುಲಿಗಳು ಈ ವರ್ಷ ಫೈನಲ್ ಹೋಯ್ತಾವ್ರಿ ಅವನು ಕಪ್. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಹೋಮ್ ಪಿಚ್ ಒಳಗೆ 7 ಮ್ಯಾಚ್ ಇಡ್ತಾರೆ. ಈಗ 3 ಮ್ಯಾಚ್ ಸೋದು ಬಿಟ್ಟು ಇನ್ನೂ 4 ಮ್ಯಾಚ್ ಉಳಿದವ್ರಿ. ಏನು ಮಾಡ್ತಿರೋ ನಾವು 4 ಮ್ಯಾಚ್ ಒಳಗಂತೂ ಪಿಕ್ಸ್ ನಮ್ಮ ಹುಲಿಗಳು 3 ಗೆದ್ದೇ ಗೆದ್ದಿತ್ತವ್ರಿ. ಅವ್ನು ಇರ್ಲಿ. ಇವತ್ತು ಪಂಜಾಬ್ ಗೆದ್ದಲಕ್ರಿ ಹೊಯ್ಕೊತ್ ಹೋಗಲಕ್ಕೆ. ನೆಕ್ಸ್ಟ್ ಮ್ಯಾಚ್ ಅವ್ರ ಸಂಗಟ ಐತ್ರಿ. ಬರೀ ನಾಳೆ ಒಂದು ದಿನ ಗ್ಯಾಪ್ ಐತಿ. 20ನೇ ತಾರೀಕಿಗೆ ಅವ್ರ ಸಂಗಟ ಮ್ಯಾಚ್ ಐತಿ. ಪಿಕ್ಸ್ ನಮ್ಮ ಹುಲಿಗಳಂತೂ ಅವತ್ತು ಆಡ್ತಾರೆ, ಗೆದ್ದಿಕೊಂಡು ಬರ್ತಾರೆ. ಅವ್ನು ಮತ್ತೆ ಅಲ್ಲಿ ತಗ ಸಿಗ್ತೀನಿ ರೀ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ದಾಗ ಏನು ತುಂಬ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅವ್ನು ಮತ್ತೆ ಸಿಗ್ತೀನಿ ರೀ ಅಲ್ಲಿ ತಗ. ಎಲ್ರಿಗೂ ಜೈ RCB, ಜೈ ವಿರಾಟ್ ಕೊಹ್ಲಿ, ಐ ಲವ್ RCB.